ಕೆಲವರು ಜೀವನವೇ ವ್ಯರ್ಥವೆಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಇದು ತಪ್ಪಲ್ಲವಾ? ಮನುಷ್ಯನು ತಿರುಗಬಹುದಾದ ಒಂದೇ ಸ್ಥಳವುಂಟು, ಅದು ದೇವರ ಕಡೆಗೆ ಮಾತ್ರವೇ. ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಮನುಷ್ಯನು ದೇವರ ಸೃಷ್ಟಿಯಾಗಿದ್ದಾನೆ. ಆತನ ಕರೆಗೆ ಕಿವಿಗೊಡದ ಅನೇಕ ಬಾರಿ ಮನುಷ್ಯನನ್ನು ತನ್ನ ಚಿತ್ತದಂತೆ ನಡೆದು ತನ್ನ ಆತ್ಮವನ್ನು ನಷ್ಟಪಡಿಸಿಕೊಳ್ಳುತ್ತಾನೆ. ನಾವು ಹೇಗಿದ್ದೇವೆ ಪರೀಕ್ಷಿಸಿಕೊಳ್ಳೋಣವೇ? ಬನ್ರಿ, ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಕಂದ, ತಂದೆಯ ಆಜ್ಞೆಯನ್ನು ಕೈಕೊಳ್ಳು, ತಾಯಿಯ ಉಪದೇಶವನ್ನು ಬಿಡಬೇಡ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 20ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಸತ್ಯವೇದ ಅಧ್ಯಯನದಲ್ಲಿ ನಾವು ಹೊಂದಿಕೊಂಡಂಥ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಯೆಶಾಯನ ಪ್ರವಾದನೆ ಗ್ರಂಥದ 41ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ, ದೇವರು ವ್ಯಕ್ತಿಗಳನ್ನು ನಿಯಂತ್ರಿಸುತ್ತಾನೆ. ಇಸ್ರಾಯೇಲು ತನ್ನನ್ನು ನಂಬುವ ಹಾಗೆ ನಿಯಂತ್ರಿಸಿದನು, ವಿಗ್ರಹಗಳನ್ನು ನಿಯಂತ್ರಿಸುತ್ತಾನೆ. 40ನೇ ಅಧ್ಯಾಯದಲ್ಲಿನ ದೇವರ ಮಹತ್ತಿನ ಕುರಿತ ವಿಚಾರವನ್ನು ಈ ಅಧ್ಯಾಯದಲ್ಲಿ ಮುಂದುವರಿಸಲಾಗಿದೆ. ಇಲ್ಲಿ ದೇವರು ಸೃಷ್ಟಿಕರ್ತನೆಂಬ ಒತ್ತು ಕೊಡಲ್ಪಟ್ಟಿಲ್ಲ, ಆದರೆ ಮಾನವರೊಂದಿಗೆ ಆತನ ವ್ಯವಹಾರಗಳಿಗೆ ಒತ್ತು ಕೊಡಲಾಗಿದೆ. ದೇವರ ಮಹತ್ವವು ಸೃಷ್ಟಿಯಲ್ಲಿಯೂ ಮಾನವ ಚರಿತ್ರೆಯಲ್ಲಿಯೂ ಪ್ರಕಟವಾಗಿದೆ. ಪ್ರಿಯರೇ, ಈ ಅಧ್ಯಾಯದಲ್ಲಿ ಕೆಲವು ಗಾಢವಾದ ಸಂಗತಿಗಳೂ ಬರೆಯಲ್ಪಟ್ಟಿವೆ. ಹಿನ್ನೆಲೆಯಲ್ಲಿ ಪ್ರವಾದನೆಯ ರೂಪುರೇಖೆ ಇರುತ್ತದೆ. ಆದರೆ ಮುಖ್ಯ ವಿಚಾರವೇನೆಂದರೆ, ದೇವರು ತನ್ನ ಜನರನ್ನು ಈ ಲೋಕದಲ್ಲಿ ತುಂಬಿರುವ ದೋಷ ಅಪಾಯಗಳ ನಡುವೆ ನಡೆಸುತ್ತಾನೆ ಎಂಬುದೇ. ಆದ್ದರಿಂದ ದೇವರ ಮಗುವಿಗೆ ಆದರಣೆ ಉಂಟಾಗುತ್ತದೆ. ದೇವರು ವ್ಯಕ್ತಿಗಳನ್ನು ನಿಯಂತ್ರಿಸುತ್ತಾನೆ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ದ್ವೀಪ ನಿವಾಸಿಗಳೇ, ನನ್ನ ಕಡೆಗೆ ತಿರುಗಿ ಮೌನದಿಂದಿರಿ. ಜನಾಂಗಗಳು ಎಷ್ಟಾದರೂ ತಮ್ಮನ್ನು ಬಲಪಡಿಸಿಕೊಳ್ಳಲಿ, ಸಮೀಪಕ್ಕೆ ಬಂದು ಮಾತಾಡಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವ್ಯಕ್ತಿಗಳನ್ನು ಒಳಗೊಂಡ ಇಡೀ ಲೋಕವೇ ದಂಡನೆಯ ಆ ಕಡೆಗೆ ಸಾಗುತ್ತಿವೆ. ಬೆಳಕಿಗೂ ಕತ್ತಲಿಗೂ ನಡುವೆ, ದೇವರಿಗೂ ಮಮ್ಮೋನನಿಗೂ ನಡುವೆ, ವಿಶ್ವಾಸಕ್ಕೂ ಅಪನಂಬಿಕೆಗೂ ನಡುವೆ ಹಣಾಹಣಿಯಾಗಲಿದೆ. ದೇವರು ವ್ಯಕ್ತಿಗಳನ್ನು ತನ್ನ ಕಡೆಗೆ ತಿರುಗಿಕೊಂಡು ತಾನು ಕೊಡುವ ರಕ್ಷಣೆಯನ್ನು ಸ್ವೀಕರಿಸಬೇಕೆಂದು ಕರೆ ಕೊಡುತ್ತಿದ್ದಾನೆ. ದೇವರು ಪ್ರಸನ್ನನಾಗಿದ್ದಾನೆ. ಪ್ರಿಯಮಿತ್ರನೇ, ಆತನು ನಿನ್ನಿಂದ ಏನನ್ನೂ ಕೇಳಿಕೊಳ್ಳುವುದಿಲ್ಲ. ತಾನು ಕೊಡಲಿಕ್ಕಿರುವ ಕೃಪೆಯನ್ನು, ರಕ್ಷಣೆಯನ್ನು ಸ್ವೀಕರಿಸಬೇಕೆಂದು ಕರೆ ಕೊಡುತ್ತಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮೂಡಲಲ್ಲಿ ಒಬ್ಬನನ್ನು ಎಬ್ಬಿಸಿ ನ್ಯಾಯದ ಸಂಕಲ್ಪಕ್ಕನುಸಾರವಾಗಿ ತನ್ನ ಪಾದ ಸನ್ನಿಧಿಗೆ ಕರೆದು ಜನಾಂಗಗಳನ್ನು ಅವನ ವಶಕ್ಕೆ ಕೊಟ್ಟು ಅವನನ್ನು ರಾಜರ ಮೇಲೆ ಅಳಗೊಡಿಸಿ ಅವರ ಕತ್ತಿಯನ್ನು ಧೂಳನ್ನಾಗಿಯೂ ಬಿಲ್ಲನ್ನು ಗಾಳಿ ಬಡಿದುಕೊಂಡು ಹೋಗುವ ಒಣ ಹುಲ್ಲನ್ನಾಗಿಯೂ ಮಾಡಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮೂಡಲಿಂದ ನ್ಯಾಯ ಸ್ವರೂಪನನ್ನು ಎಬ್ಬಿಸಿ ಎಂಬುದು ಬಲವಾದ ಮಾತಾಗಿದೆ. ಇದು ಕೋರೇಷನ ಕುರಿತ ಮಂದವಾದ ಸೂಚನೆ ಎಂದು ಅನೇಕರು ಭಾವಿಸುತ್ತಾರೆ. ಬೇಗದಲ್ಲೇ ಕೋರೇಷನು ಹೆಸರಿಸಲ್ಪಡಲಿದ್ದಾನೆ, ಆದರೆ ಇಲ್ಲಿ ಅಲ್ಲ. ನನ್ನ ಪ್ರಕಾರ ಈ ಪದವು ಒಂದು ವ್ಯಕ್ತಿಯ ಗುಣವನ್ನು ಹೇಳುತ್ತದೆ, ನೀತಿವಂತಿಗೆ ಹೊರತು ವ್ಯಕ್ತಿಯನ್ನಲ್ಲ. ಕ್ರಿಸ್ತನು ಭೂಲೋಕಕ್ಕೆ ಹಿಂತಿರುಗಿದಾಗ ಆತನು ಸ್ಥಾಪಿಸಲಿರುವ ನೀತಿಯ ಆಳಿಕೆಯ ಕುರಿತಾಗಿ ಇರಬಹುದು. ಈ ಪ್ರಸ್ತಾಪವು ಈ ಭಾಗದಲ್ಲಿ ಮುಂದುವರಿದದ್ದನ್ನು ನಾವು ಕಾಣುತ್ತೇವೆ. ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ಒಬ್ಬರಿಗೊಬ್ಬರು ಸಹಾಯ ಮಾಡಿದರು, ಒಬ್ಬನಿಗೊಬ್ಬನು ಧೈರ್ಯವಾಗಿರು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ತಪ್ಪಾದದನ್ನು ಸರಿ ಮಾಡುವುದಕ್ಕಾಗಿ ಬರಲಿರುವುದರಿಂದ ಅನ್ಯಾಯವನ್ನು ತೆಗೆದುಹಾಕಿ ದೇವರೊಂದಿಗೆ ಸರಿಸಂಬಂಧದಲ್ಲಿರುವ ನೀತಿವಂತರು ಧೈರ್ಯ ತಂದುಕೊಳ್ಳಬಹುದು. ದೇವರನ್ನು ನಂಬಿರುವವನಿಗೆ ನಿರೀಕ್ಷೆಯುಂಟು. ಅವನು ಭವಿಷ್ಯದ ಕುರಿತಾಗಿ ಚಿಂತಿಸುವ ಅಗತ್ಯವಿಲ್ಲ.
ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲು ತನ್ನನ್ನು ನಂಬುವಂತೆ ದೇವರು ಒಡಂಬಡಿಸುತ್ತಾನೆ. ಇಲ್ಲಿಯೂ ನಾವು ಮತ್ತೊಮ್ಮೆ ವಿಗ್ರಹಾರಾಧನೆಯ ಕುರಿತಾಗಿ ನೋಡುತ್ತಿದ್ದೇವೆ. ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಬೆಸಿಗೆ ಚೆನ್ನಾಗಿದೆ ಎಂದು ಹೇಳಿ ಶಿಲ್ಪಿಯು ಎರಕದವನನ್ನು, ಸುತ್ತಿಗೆಯಿಂದ ಸಮತಟ್ಟುವವನನ್ನು, ಅಡಿಗಲ್ಲಿನ ಮೇಲೆ ಕಟ್ಟುವವನನ್ನು ಪ್ರೋತ್ಸಾಹಗೊಳಿಸಿದರು. ವಿಗ್ರಹವನ್ನು ಅಲುಗದಂತೆ ಮೊಳೆಗಳಿಂದ ಬಿಗಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವಸರದಲ್ಲಿ ಕೆಲವರು ತಮಗಾಗಿ ಒಂದು ದೇವರನ್ನು, ಅಂದರೆ ವಿಗ್ರಹವನ್ನು ಮಾಡಿಕೊಂಡರು. ಆದರೆ ಈಗ ದೇವರು ಹೇಳುತ್ತಾನೆ, ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 8ನೇ ವಚನದಲ್ಲಿ, ಅಲ್ಲಿ ಹೀಗೆ ಬರೆದದೆ: ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೇ, ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ದೇವರು ಇಸ್ರಾಯೇಲ್ಯರ ಸಂಕಷ್ಟದಲ್ಲಿ ಅವರನ್ನು ಸಂತೈಸಲು ತಿರುಗಿಕೊಳ್ಳುತ್ತಾನೆ. ಈ ಜನರನ್ನು ತನ್ನೊಂದಿಗೆ ಸರಿಯಾದ ಸಂಬಂಧಕ್ಕೆ ತರಬೇಕೆಂದು ದೇವರು ಬಯಸುತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಿನಗೆ ಸಹಾಯ ಕೊಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಚನವು ಪ್ರತಿಯೊಂದು ಯುಗದ ದೇವರ ಮಕ್ಕಳಿಗೂ ಶಕ್ತಿಯ ಸ್ತಂಭವೂ ಆದರಣೆಯ ಕೇಂದ್ರವೂ ಆಗಿದೆ. ಆತನು ಮುಂದುವರಿಸುತ್ತಾ, ಅವರನ್ನು ಎದುರಿಸುವುದಾದರೆ ಅದು ಅವರ ಮೂರ್ಖತನದ ಪರಮಾವಧಿಯಾಗಿರುತ್ತದೆ. ಯಾಕೆಂದರೆ ಈ ಎಲ್ಲ ಏರ್ಪಾಡುಗಳನ್ನು ಮಾಡಬೇಕಾದ ದಿನವೂ ಬರುತ್ತಲಿದೆ. ಪ್ರಿಯರೇ, ಈ ವಿಶೇಷವಾದ ವಚನವನ್ನು ಗಮನಿಸಿರಿ. ಏನೆಂದರೆ, ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರನ್ನು ನಂಬುವಂತೆ ಆತನ ಕೃಪೆಯ ಒತ್ತಾಯವನ್ನು ಇಲ್ಲಿ ಕಾಣುತ್ತೇವೆ. ಎಂಥ ಆದರಣೆ ನೋಡಿರಿ! ದೇವರು ನಮ್ಮೊಂದಿಗೆ ರಹಸ್ಯವಾಗಿ ಮಾತನಾಡಬೇಕೆಂದಿದ್ದಾನೆ. ನಾವು ಆತನ ಸಂಗಡ ನಡೆಯುವಂತೆ ಮಾಡಬೇಕೆಂದು, ಆತನ ಸಂಗಡ ಅನ್ಯೋನ್ಯತೆಯಿಂದಿರಬೇಕೆಂದು, ಆತನನ್ನು ತಿಳಿದುಕೊಳ್ಳಬೇಕೆಂದು ಬಯಸುತ್ತಾನೆ. ಮಾನವ ಸಂತತಿಯ ನಷ್ಟ ಅದೆಷ್ಟು! ಕೆಲವರಂತೂ ಸಭಾಕಾರ್ಯಗಳಲ್ಲಿ ತುಂಬ ತೊಡಗಿಕೊಂಡಿದ್ದು ಇದೆಲ್ಲವನ್ನೂ ಕಳಕೊಳ್ಳುತ್ತಿದ್ದಾರೆ. ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಕ್ರಿಮಿ ಪ್ರಾಯವಾದ ಯಾಕೋಬೇ, ಇಸ್ರಾಯೇಲ್ ಜನವೇ, ಭಯಪಡಬೇಡ, ನಾನೇ ನಿನಗೆ ಸಹಾಯಕನು. ಇಸ್ರಾಯೇಲಿನ ಸದಮಲ ಸ್ವಾಮಿಯು ನಿನಗೆ ವಿಮೋಚಕನು ಎಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ನಿನ್ನನ್ನು ಏನೋ ಎಂದು ನೆನೆಸಿಕೊಳ್ಳಬಹುದು. ಆದರೆ ನೀನು ಕೇವಲ ಒಂದು ಕ್ರಿಮಿ, ಏನೂ ಅಲ್ಲದವನು. ನಮ್ಮನ್ನು ದೇವರು ಮಾತ್ರ ಏನನ್ನಾದರೂ ಮಾಡಬಲ್ಲನು. ಈ ಜೀವಿತದಲ್ಲಿ ಅಲ್ಪ ಮಾನವನು ಬೇಕಾದಷ್ಟು ಹಾರಾಡಬಹುದು. ಪ್ರಿಯರೇ, ಬಳಿಕ ಆತನು 1000 ವರ್ಷದ ರಾಜ್ಯಾಡಳಿತದಿಂದ ದೊರಕುವ ಆತ್ಮಿಕ ಆಶೀರ್ವಾದಗಳ ಕುರಿತು ಹೇಳುತ್ತಾನೆ. ಬಳಿಕ ಈಗಲೂ ಮುಂದೆ ನಿತ್ಯತ್ವಕ್ಕೂ ನಮಗೆ ದೊರಕಲಿರುವ ಆತ್ಮಿಕ ಆಶೀರ್ವಾದಗಳ ಕುರಿತಾಗಿ ತಿಳಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ದೇವರು ವಿಗ್ರಹಗಳನ್ನು ಕೆಡವುತ್ತಾನೆ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 21ನೇ ವಚನ ಹೀಗೆ ಹೇಳುತ್ತದೆ: ಯಾಕೋಬ್ಯರ ಅರಸನಾದ ಯೆಹೋವನು ಈಗನ್ನುತ್ತಾನೆ, ನಿಮ್ಮ ವ್ಯಾಜ್ಯವು ಈಚೆಗೆ ಬರಲಿ, ನಿಮ್ಮ ಬಲವಾದ ನ್ಯಾಯಗಳನ್ನು ತೋರ್ಪಡಿಸಿರಿ ಎಂಬುದಾಗಿ. ಪ್ರಿಯರೇ, ಇದು ವಿಗ್ರಹಾರಾಧನೆಗೆ ಒಂದು ಸವಾಲಾಗಿದೆ. ವಿಗ್ರಹಾರಾಧಕನು ಯಾರು? ನೀನು ಒಬ್ಬ ವಿಗ್ರಹಾರಕನಾಗಿರಬಹುದೆಂಬುದನ್ನು ಯೋಚಿಸಿದ್ದೀಯೋ? ನಿನ್ನ ಆತ್ಮಕ್ಕೂ ದೇವರಿಗೂ ನಡುವೆ ನೀನು ಯಾವುದನ್ನು ತರುತ್ತೀಯೋ ಅದುವೇ ನಿನ್ನ ವಿಗ್ರಹವಾಗಿರುತ್ತದೆ. ಪ್ರಿಯ ಮಿತ್ರನೇ, ನಿನ್ನ ಸಮಯ ಶಕ್ತಿಗಳನ್ನು ಯಾವುದಕ್ಕಾಗಿ ವ್ಯಯಿಸುತ್ತೀಯೋ ಅದೇ ನಿನ್ನ ವಿಗ್ರಹ. ದೇವರೊಂದಿಗಿನ ನಿನ್ನ ವೈಯಕ್ತಿಕ ಸಂಬಂಧವನ್ನು ಯಾವುದು ಆಕ್ರಮಿಸುತ್ತದೋ ಅದೇ ನಿನ್ನ ವಿಗ್ರಹವಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ತಮ್ಮ ನ್ಯಾಯಗಳನ್ನು ಮುಂದಕ್ಕೆ ತರಲಿ, ಭವಿಷ್ಯತ್ತನ್ನು ನಮಗೆ ತಿಳಿಸಲಿ, ನಡೆದ ಸಂಗತಿಗಳ ವಿಶೇಷವನ್ನು ಸೂಚಿಸಿರಿ. ನಾವು ಅವುಗಳನ್ನು ಮನಸ್ಸಿಗೆ ತಂದು ಅವುಗಳ ಪರಿಣಾಮವನ್ನು ಗ್ರಹಿಸುವೆವು ಅಥವಾ ಭವಿಷ್ಯತ್ತುಗಳನ್ನು ಅರುಹಿರಿ ಎಂಬುದಾಗಿ.
ಮಾನವನಿಗೆ ತನ್ನ ಆರಂಭವಾಗಲಿ ಈ ವಿಶ್ವದ ಮೂಲವಾಗಲಿ ತಿಳಿದಿರುವುದಿಲ್ಲ. ಇದರ ಯಾವ ಜ್ಞಾನವೂ ಅವನಿಗಿರುವುದಿಲ್ಲ. ಅವನು ಯಾವುದೇ ತತ್ವವನ್ನು ಹಿಂಬಾಲಿಸಿರಲಿ, ಮುಂದಿನ ಸುಮಾರು 50 ವರ್ಷಗಳಲ್ಲಿ ವಿಕಾಸವಾದಿಗೆ ಮುಜುಗರ ಉಂಟಾಗಬಹುದು. ಯಾಕಂದರೆ ಸಮಯದ ಹಾದಿಯಲ್ಲಿ ವಿಕಾಸವು ಇತರ ಅನೇಕ ತತ್ವಗಳಂತೆ ಒಂದು ತತ್ವವಾಗಿ ಮಾತ್ರ ಉಳಿದುಕೊಳ್ಳುತ್ತದೆ. ಕರ್ತನಲ್ಲಿ ಪ್ರಿಯರೇ, ಮಾನವನು ಒಳ್ಳೆಯ ವಿದ್ಯಾವಂತನಾಗಿದ್ದು PhD ಕೂಡ ಪಡೆದಿರಬಹುದು. ಆದರೂ ಅವನು ಸ್ವಲ್ಪ ಮಾತ್ರವೇ ತಿಳಿದಿರಬಹುದು. ಅವನಿಗೆ ತನ್ನ ಮೂಲವಾಗಲಿ ತಾನು ಎಲ್ಲಿಗೆ ಹೋಗುತ್ತೇನೆಂಬುದಾಗಲಿ ತಿಳಿದಿರುವುದಿಲ್ಲ. ಮತ್ತು ಯಾವುದೇ ತತ್ವವೂ ಕೂಡ ಈ ಮಾಹಿತಿಯನ್ನು ಕೊಡಲಾರದು. ಆದ್ದರಿಂದ ಎಲ್ಲ ಉತ್ತರಗಳನ್ನು ತಿಳಿದಿರುವಾತನ ಕಡೆಗೆ ತಿರುಗಿಕೊಳ್ಳುವುದು ಅವಶ್ಯ. ಅದರ ಅರ್ಥ ಆತನು ನಿನಗೆ ಎಲ್ಲದರ ಉತ್ತರವನ್ನು ತಿಳಿಸುತ್ತಾನೆಂದಲ್ಲ, ಆದರೆ ಎಲ್ಲದರ ಉತ್ತರ ತಿಳಿದಿರುವ ಆತನನ್ನು ನೀನು ತಿಳಿದಿರುವುದು ಒಳ್ಳೆಯದು. ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತದೆ, ಆಹಾ, ನೀವು ಶೂನ್ಯವೇ, ನಿಮ್ಮ ಕಾರ್ಯವು ಮಟ್ಟಮಾಯವೇ, ನಿಮ್ಮನ್ನು ಮರೆ ಹೋಗುವವರು ತುಚ್ಛರೇ ಸರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಾನವನು ತನ್ನ ಗತ ದಿನಗಳನ್ನು ವಿವರಿಸಲಾರನು. ದೇವರ ಹೊರತು ಅವನಿಗೆ ತನ್ನ ಭವಿಷ್ಯವೂ ತಿಳಿದಿರುವುದಿಲ್ಲ. ಇದರಿಂದಾಗಿ ದೇವರನ್ನು ಬಿಟ್ಟು ಅವನು ಮಾಡುವ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಗುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 29ನೇ ವಚನ ಹೀಗೆ ಹೇಳುತ್ತದೆ, ಆಹಾ, ಇವರೆಲ್ಲ ಮಾಯೆ, ಇವರ ಕಾರ್ಯಗಳೂ ಶೂನ್ಯ, ಇವರ ಎರಕದ ಬೊಂಬೆಗಳು ಗಾಳಿಯೇ, ಹಾಳೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರಿಗೆ ವಿರೋಧವಾದ ನಾಸ್ತಿಕತೆಯ ಎಲ್ಲ ತತ್ವಗಳು, ವಿಗ್ರಹಾರಾಧನೆಗಳು ಕೊನೆಗೆ ಅಂತ್ಯವಾಗುವುದು ಗಲಿಬಿಲಿಯಲ್ಲಿಯೇ. ಅವುಗಳು ಯಾವುವು ಜೀವನದ ಸಮಸ್ಯೆಗಳಿಗೆ ಉತ್ತರ ನೀಡುವುದಿಲ್ಲ. ಮಾನವ ನಿರ್ಮಿತವಾದ ಈ ವ್ಯವಸ್ಥೆಗಳು ಯಾವುದೂ ಮಾನವ ಹೃದಯಕ್ಕೆ ತೃಪ್ತಿ ನೀಡಲಾರವು. ಆದರೆ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ತರುವಾತನಿಂದ ಎಲ್ಲದಕ್ಕೂ ಉತ್ತರ ದೊರಕುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೆಶಾಯನ ಪ್ರವಾದನೆ ಗ್ರಂಥದ 42ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಯೆಹೋವನ ಸೇವಕನು ಆದ ಯೇಸು, ಯೆಹೋವನ ಸೇವಕನು ಜನಾಂಗ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದಲ್ಲಿ ಇಸ್ರಾಯೇಲನ್ನು ಯೆಹೋವನ ಸೇವಕನೆಂದು ಕರೆಯಲಾಗಿದೆ. ಕರ್ತನಾದ ಯೇಸು ಕೂಡ ಯೆಹೋವನ ಸೇವಕನು. ಮಾರ್ಕನ ಸುವಾರ್ತೆಯಲ್ಲಿ ಆತನು ಹಾಗೆಯೇ ಕರೆಯಲ್ಪಟ್ಟಿದ್ದಾನೆ. ಅದನ್ನು ಆತನು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಏನೆಂದರೆ, ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು ಎಂಬುದಾಗಿ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 45ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 17ನೇ ವಚನದಿಂದ 21ನೇ ವಚನದಲ್ಲಿ ಈ ಪ್ರವಾದನೆಯನ್ನು ಕರ್ತನಾದ ಯೇಸುವಿಗೆ ಅನ್ವಯಿಸಲಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಯೆಹೋವನ ಸೇವಕನಾದ ಯೇಸು ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ, ಇಗೋ, ನನ್ನ ಸೇವಕನು, ಇವನಿಗೆ ನಾನೇ ಆಧಾರ, ಇವನು ನನಗೆ ಇಷ್ಟನು, ನನ್ನ ಪ್ರಾಣಪ್ರಿಯನು, ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ, ಇವನು ಅನ್ಯ ಜನಗಳಲ್ಲಿಯೂ ಸಧರ್ಮವನ್ನು ಪ್ರಚುರಪಡಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಗೋ ಎಂಬುದು ಕರ್ತನಾದ ಯೇಸು ಕ್ರಿಸ್ತನನ್ನು ಗಮನಿಸಬೇಕೆಂಬುದಕ್ಕೆ ಕರೆಯಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಜಜ್ಜಿದ ದಂಟನ್ನು ಮುರಿದು ಹಾಕದೆ, ಕಳೆಗುಂದಿದ ದೀಪವನ್ನು ನಂದಿಸದೆ, ಸಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನವು ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಜೀವನ ಹಾಗೂ ಆತನ ಸೇವೆಯನ್ನು ತಿಳಿಸುತ್ತದೆ. ಜಜ್ಜಿದ ದಂಟನ್ನು ಮುರಿದು ಹಾಕದೆ ಎಂಬುದಾಗಿ ನೋಡುವಾಗ, ಯೇಸು ಪಾಪಕ್ಕೆ ವಿರೋಧವಾಗಿ ದೊಣ್ಣೆಯೊಂದಿಗೆ ಬರಲಿಲ್ಲ. ಪಾಪವು ತನ್ನ ದಂಡನೆಯನ್ನು ತಾನೇ ತರುವುದಕ್ಕೆ ಬಿಟ್ಟನು. ಕಳೆಗುಂದಿದ ದೀಪವನ್ನು ನಂದಿಸದೆ ಎಂಬುದಾಗಿ ನೋಡುವಾಗ, ಪಾಪದಲ್ಲೇ ಮುಂದುವರಿಯುತ್ತಾ ಇರುವವನು ಪಾಪ ಉರಿ ಹತ್ತಿ ಕೊಳ್ಳುವುದನ್ನು ಕಾಣಲಿದ್ದಾನೆ. ಪಾಪದ ಸಂಬಳ ಮರಣವಾಗಿದೆ. ಅದು ಯಾವಾಗಲೂ ಸತ್ಯವಾದದ್ದೇ. ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಪ್ರಿಯರೇ, ಈ ಭಾಗವು ಅದ್ಭುತವಾದದ್ದಾಗಿದ್ದು ಕರ್ತನಾದ ಯೇಸುವನ್ನು ದೇವರ ಸೇವಕನೆಂದು ತೋರಿಸುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ಗಮನಿಸಿರಿ.
ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನೀನು ಕುರುಡರಿಗೆ ಕಣ್ಣು ಕೊಟ್ಟು ಬಂದಿಗಳನ್ನು ಸೆರೆಯಿಂದಲೂ ಕತ್ತಲಲ್ಲಿ ಬಿದ್ದವರನ್ನು ಕಾರಾಗೃಹದಿಂದಲೂ ಹೊರಗೆ ತರಬೇಕು ಎಂದು ಯೆಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪಕ್ಕನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿಯೂ ಅನ್ಯ ಜನಗಳಿಗೆ ಬೆಳಕನ್ನಾಗಿಯೂ ನೇಮಿಸಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತನ್ನ ರಾಜ್ಯತ್ವವನ್ನು ತೋರಿಸುವುದಕ್ಕೋಸ್ಕರ ಕ್ರಿಸ್ತನು ಈ ಅದ್ಭುತಗಳನ್ನೆಲ್ಲ ಮಾಡಿದ್ದಾನೆ. ಪ್ರಥಮ ಬಾರಿ ಆತನು ಈ ಲೋಕಕ್ಕೆ ಬಂದಾಗ ಆತನು ಲೋಕದ ಬೆಳಕಾಗಿ ಬಂದನು. ವೃದ್ಧನಾದ ಸಿಮೆಯೋನನು ಪ್ರವಾದಿಸಿದಂತೆ ಆತನು ಅನ್ಯ ದೇಶದವರಿಗೆ ಜ್ಞಾನೋದಯದ ಬೆಳಕು, ನಿನ್ನ ಪ್ರಜೆಯಾದ ಇಸ್ರಾಯೇಲ್ಯರಿಗೆ ಕೀರ್ತಿ ಎಂಬುದಾಗಿ. ಇದನ್ನು ನಾವು ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 32ನೇ ವಚನದಲ್ಲಿ ಓದುತ್ತೇವೆ. ಯೆಶಾಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾನೇ ಯೆಹೋವನು, ಇದೇ ನನ್ನ ನಾಮವು, ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸೇನು, ನನ್ನ ಸ್ತೋತ್ರವನ್ನು ವಿಗ್ರಹಗಳ ಪಾಲು ಮಾಡೆನು ಎಂಬುದಾಗಿ. ಪ್ರಿಯರೇ, ದೇವರು ತನ್ನ ಮಹಿಮೆಯನ್ನು ಯಾರೊಂದಿಗೂ ಹಂಚಿಕೊಳ್ಳುವವನಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ, ಬೆಟ್ಟ ಗುಡ್ಡಗಳನ್ನು ನಾಶಪಡಿಸಿ ಅಲ್ಲಿಯ ಮೇವನ್ನೆಲ್ಲ ತಾರಿಸಿ ನದಿಗಳನ್ನು ಒಣ ದಿಣ್ಣೆ ಮಾಡಿ ಕೆರೆಗಳನ್ನು ಬತ್ತಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆತನ ದಂಡನೆಯು ಭೌತಿಕ ಲೋಕದ ಮೇಲೆ ಪರಿಣಾಮವನ್ನುಂಟು ಮಾಡುವುದು. ಮುಂದಕ್ಕೆ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 16ನೇ ವಚನವನ್ನು ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮತ್ತು ಕುರುಡರನ್ನು ನೆಪ್ಪಿಲ್ಲದ ಮಾರ್ಗದಲ್ಲಿ ಬರಮಾಡುವೆನು, ಅವರಿಗೆ ಗೊತ್ತಿಲ್ಲದ ದಾರಿಗಳಲ್ಲಿ ಅವರನ್ನು ನಡೆಸುವೆನು, ಅವರೆದುರಿಗಿನ ಕತ್ತಲನ್ನು ಬೆಳಕು ಮಾಡಿ ಡೊಂಕನ್ನು ಸರಿಪಡಿಸುವೆನು, ಈ ಕಾರ್ಯಗಳನ್ನು ಬಿಡದೆ ಮಾಡುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ತನ್ನವರನ್ನು ನಡೆಸುವ ಮಾರ್ಗ ಇದೇ ಆಗಿದೆ. ನೀವು ಭವಿಷ್ಯದ ವಿಚಾರದಲ್ಲಿ ಕುರುಡಾಗಿದ್ದೇವೆ, ಆದರೆ ಆತನು ಹಾಗಲ್ಲ. ತನ್ನಲ್ಲಿ ನಂಬಿಕೆ ಇಡುವವರೆಲ್ಲರನ್ನೂ ಹೀಗೆಯೇ ನಡೆಸುತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ, ಕೆತ್ತಿದ ವಿಗ್ರಹಗಳಲ್ಲಿ ಭರವಸೆ ಬಿಟ್ಟು ನೀವೇ ನಮ್ಮ ದೇವರುಗಳು ಎಂದು ಎರಕದ ಬೊಂಬೆಗಳಿಗೆ ಅರಿಕೆ ಮಾಡುವವರು ಹಿಂದೆ ಬಿದ್ದು ಕೇವಲ ಅವಮಾನಕ್ಕೆ ಈಡಾಗುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಂಡನೆಯು ಬರಲಿದೆ ಎಂದು ಎಚ್ಚರಿಕೆ ನೀಡಲಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೆಹೋವನ ಸೇವಕನಾದ ಜನಾಂಗ ಎಂಬ ವಿಚಾರವನ್ನು ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನನ್ನ ಸೇವಕನ ಹೊರತು ಯಾರು ಕುರುಡರು? ನಾನು ಕಳುಹಿಸುವ ದೂತನಂತೆ ಯಾರು ಕಿವುಡರು? ನನ್ನ ಭಕ್ತನ ಹಾಗೆ ಯಾರು ಕುರುಡರು? ಯೆಹೋವನ ಸೇವಕನ ಪ್ರಕಾರ ಅಂಧಕರು ಯಾರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನ್ನವರಾದ ಇಸ್ರಾಯೇಲ್ಯರೇ ಕುರುಡರೆಂದು ಗುರುತಿಸುತ್ತಾನೆ. ತನ್ನ ಜನರನ್ನೇ ದೇವರು ಈ ರೀತಿಯಾಗಿ ಖಂಡಿಸುತ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 22ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಈ ಜನರೇ ಕೊಳ್ಳೆಗೆ ಈಡಾಗಿ ಸೂರೆ ಹೋಗಿದ್ದಾರೆ, ಎಲ್ಲರೂ ಹಳ್ಳ ಕೊಳ್ಳಗಳಿಗೆ ಸಿಕ್ಕಿಬಿದ್ದಿದ್ದಾರೆ, ಸೆರೆಮನೆಗಳಲ್ಲಿ ಮುಚ್ಚಲ್ಪಟ್ಟಿದ್ದಾರೆ. ಅವರು ಸುಲಿಗೆಯಾಗಿದ್ದರೂ ಯಾರೂ ಬಿಡಿಸರು, ಸೂರೆಯಾಗಿದ್ದರೂ ಯಾರೂ ಹಿಂದಕ್ಕೆ ಬಿಡು ಅನ್ನರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಚನದಲ್ಲಿ ಇಸ್ರಾಯೇಲ್ ಜನಾಂಗದ ಕುರಿತೇ ಹೇಳಲಾಗಿದೆ. ಅವರೇ ಕೊಳ್ಳೆಗೆ ಈಡಾಗಿ ಸೂರೆ ಹೋದವರು. ಯಾಕೆ? ಅವರು ದೇವರನ್ನು ಬಿಟ್ಟು ವಿಗ್ರಹಗಳ ಕಡೆಗೆ ತಿರುಗಿದ್ದಾರೆ. ಯೆಶಾಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯಾಕೋಬನ್ನು ಸುಲಿಗೆಗೂ ಇಸ್ರಾಯೇಲನ್ನು ಕೊಳ್ಳೆಗೂ ಕೊಟ್ಟವನು ಯಾರು? ಯಾವನಿಗೆ ವಿರುದ್ಧವಾಗಿ ನಾವು ದ್ರೋಹ ಮಾಡಿದೆವೋ ಆ ಯೆಹೋವನಲ್ಲವೇ? ಆತನ ಜನರು ಆತನ ಮಾರ್ಗಗಳಲ್ಲಿ ನಡೆಯಲೊಲ್ಲದೆ ಆತನ ಉಪದೇಶವನ್ನು ಕೇಳದೆ ಹೋದರಷ್ಟೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜನವು ಜನಾಂಗವು ಇಸ್ರಾಯೇಲೇ ಆಗಿರುತ್ತದೆ. ದೇವರು ಅವರನ್ನು ಚದರಿಸಿದನು, ಆದರೆ ಅವರನ್ನು ಪುನಃ ಒಟ್ಟುಗೂಡಿಸುವನು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆಗ ಆತನು ಅವರ ಮೇಲೆ
ತನ್ನ ರೋಷಾಗ್ನಿಯನ್ನು, ಯುದ್ಧದ ರೌದ್ರವನ್ನು ಸುರಿಸಿದನು. ಎಲ್ಲ ಕಡೆಯಿಂದಲೂ ಅವರಿಗೆ ಉರಿ ಹತ್ತಿತು, ಆದರೆ ಅವರು ತಿಳಿಯಲಿಲ್ಲ, ದಹಿಸಿತು, ಲಕ್ಷ್ಯಕ್ಕೆ ತರಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆಹೋವನ ಶಿಕ್ಷೆಯಿಂದ ಆ ಜನಾಂಗವು ಪಶ್ಚಾತ್ತಾಪ ಪಡಲಿಲ್ಲ, ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ. ಇದು ದೇವರ ಉದ್ದೇಶವನ್ನು ಬದಲಾಯಿಸಿತೋ? ಇಲ್ಲ. ಇದನ್ನು ಮುಂದಿನ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಹೇಗಿದ್ದೇವೆ? ದೇವರ ಕಡೆಗೆ ಕಿವಿಗೊಟ್ಟು ಆತನನ್ನು ಪ್ರೀತಿಸಿ ಆತನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುತ್ತಾ ಇದ್ದೇವೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿಕೊಳ್ಳೋಣ. ದೇವರ ಮಾತಿಗೆ ವಿಧೇಯರಾಗಿ ಆತನನ್ನೇ ಪ್ರೀತಿಸುತ್ತಾ ಆತನ ವಾಕ್ಯದಿಂದ ತುಂಬಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರ ನಿಯಂತ್ರಣ ತಪ್ಪಿದಾಗ ನಾವು ನಾಶನದ ಹಾದಿಯಲ್ಲಿರುತ್ತೇವೆ. ಇಸ್ರಾಯೇಲರು ದೇವರ ಒಡಂಬಡಿಕೆಯನ್ನು ಮೀರಿದರು, ದೇವರಿಂದ ದೂರ ಹೋದರು. ಆದರೆ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ಪ್ರತಿಯೊಬ್ಬರನ್ನು ಸೇರಿಸಿಕೊಳ್ಳಲು ಬಯಸುವಾಗ ಹಿಂದೆ ದೇವರ ಹಸ್ತದೊಳಗೆ ಬರೋಣ, ಸಮಾಧಾನದ ಜೀವಿತವನ್ನು ಜೀವಿಸೋಣ. ಬನ್ನಿ ಪ್ರಿಯರೇ, ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ಸರ್ವಸ್ತುತಿಗೆ ಪಾತ್ರನಾಗಿರುವ ನಮ್ಮ ಪ್ರಿಯ ಕರ್ತನೆ, ಪ್ರೀತಿ ಸ್ವರೂಪನು, ಸದಾಕಾಲ ಜೀವಿಸುವಾತ ನೀನೊಬ್ಬನೇ. ನಿನ್ನನ್ನು ಆರಾಧಿಸಿ ಕೊಂಡಾಡಿ ಘನಪಡಿಸ್ತೇವೆ. ಮನುಷ್ಯ ಜೀವಿತ ಎಷ್ಟು ಅಮೂಲ್ಯವಾದದ್ದೆಂಬುದಾಗಿ ನಮಗೆ ನಿನ್ನ ವಾಕ್ಯಗಳ ಮೂಲಕ ತಿಳಿಯಪಡಿಸ್ತಾ ಇದ್ದೀಯ, ಅದಕ್ಕಾಗಿ ಸ್ತೋತ್ರ. ಪ್ರಿಯ ಕರ್ತನೆ, ಎಷ್ಟೋ ಜನರು ಹತಾಶರಾಗಿ ನಿರಾಶೆಯಿಂದ ಆತ್ಮಹತ್ಯೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಓ ಕರ್ತನೆ, ಅವರನ್ನು ಕರುಣಿಸು. ಈ ಕ್ಷಣ ಅವರನ್ನು ಸಂಧಿಸು ಸ್ವಾಮಿ. ಓ ಕರ್ತನ, ಜೀವಿತವು ಎಷ್ಟು ಶ್ರೇಷ್ಠವಾದದ್ದು. ಅದನ್ನು ಕರ್ತನೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾ ಮರಣದ ಕಡೆಗೆ ಓಡಿ ಹೋಗದಂತೆ ಕರುಣೆ ತೋರಿಸು. ನಿನ್ನ ಪ್ರೀತಿಯಿಂದ ಅವರನ್ನು ಸೆಳೆದುಕೊಳ್ಳಬೇಕೆಂಬುದಾಗಿ ಬೇಡುತ್ತೇವೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ಯವನಸ್ಥರಿಗಾಗಿ ಸಹ ನಾವು ಪ್ರಾರ್ಥನೆ ಮಾಡ್ತೇವೆ. ಓ ಕರ್ತನೆ, ಕರುಣಿಸು, ಅವರನ್ನು ರಕ್ಷಿಸಬೇಕೆಂಬುದಾಗಿ ಬೇಡುತ್ತೇವೆ. ಒಬ್ಬೊಬ್ಬರನ್ನು ಆಶೀರ್ವದಿಸಿ ಕರ್ತನೆ, ಬರಬೇಕಾದಂಥ ಪರಲೋಕದಿಂದ ದೈವ ಆಶೀರ್ವಾದವನ್ನು ಕೊಟ್ಟು ನಡೆಸಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ನಿಮ್ಮ ಒಂದೊಂದು ಕರೆಗಳು ನಮ್ಮನ್ನು ಸೇವೆಯಲ್ಲಿ ಬೆಂಬಲಿಸ್ತಾ ಇದೆ, ಮುಂದೆ ಹೋಗಲು ಸಹಾಯ ಮಾಡ್ತಾ ಇದೆ. ಆದ್ದರಿಂದ ಹಿಂದೆ ಕರೆ ಮಾಡ್ರಿ, ಇತರರಿಗೆ ತಿಳಿಯಪಡಿಸಿರಿ. ಮತ್ತೆ ನಾವೆಲ್ಲರೂ ಭೇಟಿಯಾಗೋಣ. ವಂದನೆಗಳು.